ಸ್ಟಾರ್ಟ್ ಆಗಿ ಹೊಸ ಇನ್ನೊಂದು ರೀಬೂಟ್ ಆಗ್ತಾ ಇದೆ. ಈ ಸರ್ಕಾರ ಬೂಟ್ ಆಗಿ ರೀಬೂಟ್ ಆಗ್ತಿದೆ. 3 ವರ್ಷ ಅಂತೂ ಕಣ್ಣೀರಲ್ಲೇ ತೊಳೆದಿದ್ದಾರೆ. ಭ್ರಷ್ಟಾಚಾರ, ಅವ್ಯವಸ್ಥೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ. 3 ವರ್ಷದ ಕೊಡುಗೆ ನೋಡಿದಾಯ್ತು. ಇನ್ನು 2 ವರ್ಷದ ಕೊಡುಗೆ ಏನು ಅಂತ ನೋಡೋ ಭಾಗ್ಯ ನಮ್ದಾಗಿದೆ. ಒಬ್ಬ ವ್ಯಕ್ತಿನ ಈಗ ಏನೋ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಿರೋದು. ನಾವು ಇವತ್ತು ಬೆಂಗಳೂರು ನಗರ ಜನರು ಪ್ರತಿಪಕ್ಷವಾಗಿ ಇವತ್ತು ಬೆಂಗಳೂರು ನಗರ ಎದುರಿಸ್ತಿರೋ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಯಾವ ವ್ಯಕ್ತಿನ ಟಾರ್ಗೆಟ್ ಅಲ್ಲ, ಒಟ್ಟು ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರ ಅಂತ ನಾವು ಮಾತಾಡಬೇಕಾ, ಒಬ್ಬ ಇಲ್ಲಿ ವ್ಯಕ್ತಿ ಅಂತ ಮಾತಾಡೋಕೆ ಹೋದಾಗ ಅಷ್ಟು ಉತ್ತಮವಾಗಿರಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಇವತ್ತೇನೋ ಅವ್ರದ್ದು ಒಂದು ಒಳ್ಳೆಯ ಸ್ಥಾನಕ್ಕೆ ಏರ್ತಿದ್ದಾರೆ. ನಾವ್ಯಾಕೆ ಅವರು ಒಂದು ಸ್ಥಾನಕ್ಕೆ ಏರ್ತಿದ್ದಾಗ ನಮಗೇನೋ ಅಸೂಯೆ ಬಂದಿದೆ, ದ್ವೇಷ ಬಂದಿದೆ, ಏನಿಲ್ಲ. ಅವ್ರವ್ರ ಪಕ್ಷದಲ್ಲಿ ಏನು ಬೇಕಾ ಮಾಡಲಿ. ಆದರೆ ಬೆಂಗಳೂರು ಜನ ಶಾಪಗ್ರಸ್ತರಾಗಿದ್ದಾರಲ್ಲ, ಕಾಂಗ್ರೆಸ್ನಲ್ಲಿ ಶಾಪಗ್ರಸ್ತರಾಗಿದ್ದಾರೆ. ಶಾಪಗ್ರಸ್ತರಾಗಿ ಕಾಂಗ್ರೆಸ್ ಅಂದರೆ ಶಾಪಗ್ರಸ್ತವಾಗಿ ನಗರವನ್ನು ಕಡೆಗಣಿಸಿದ್ದಾರೆ. ನೀವು ಹೇಳಿದಾಗೆ ನಗರಕ್ಕೆ ಆದ್ಯತೆ ಯಾವ ರೀತಿ ಕೊಡಬೇಕಿತ್ತು, ಇವತ್ತು ನಗರಕ್ಕೆ ಆದ್ಯತೆಯನ್ನು ಕೊಡದೆ ನಗರವನ್ನು ಸಂಪೂರ್ಣವಾಗಿ ಕಡೆಗಣಿಸುವಂಥ ಕೆಲಸವಾಗಿದೆ. ಹಾಗಾಗಿ ನಾವು ವ್ಯಕ್ತಿಗತವಾಗಿ ಅದಕ್ಕೆ ಇವತ್ತು ಜ್ವಲಂತವಾಗಿರೋ ಸಮಸ್ಯೆ ಏನು, ಪಾಪ ನಗರದ ನಾಗರಿಕರು 1.5 ಕೋಟಿ ಜನ ಇರುವಂಥವ್ರು, ಬೇರೆ ಬೇರೆ ಕಡೆಯಿಂದ ಫ್ಲೋಟಿಂಗ್ ಪಾಪ್ಯುಲೇಷನ್ 20ರಿಂದ 30 ಲಕ್ಷ ಬರ್ತಾರೆ ಜನ. ಅವರೆಲ್ಲ ಏನು ಮಾಡಬೇಕು? ಬೆಂಗಳೂರು ನಗರಕ್ಕೆ ಬರೋಕ್ಕೆ ಎದುರ್ಕೋಬೇಕಾ? ಹಾಗಾಗಿ ನಾವು ಜಾಗೃತಿಗೊಳಿಸುವಂಥದ್ದು ನಾವು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ವ್ಯಕ್ತಿಗಳು ಇನ್ನೊಂದು ಇಡೀ ವ್ಯವಸ್ಥೆ ಸತ್ತೋಗಿದೆಯಲ್ಲ ಅಂತ ನಾನು ಹೇಳ್ತಿರೋದು. ಇವತ್ತೆಲ್ಲ ಅಧಿಕಾರಿಗಳು, ಜವಾಬ್ದಾರಿ ಇರೋರು ಎಲ್ಲ ಕ್ರಮ ವಹಿಸಬೇಕಲ್ಲ. ಯಾರೂ ಇಡೀ ಸರ್ಕಾರನೇ ನೆಲಸಮವಾಗಿ ಮೊದಲನೇ ವರ್ಷ ಅಲ್ಲ, ಇವತ್ತು ನಮ್ಮ ಕರ್ತವ್ಯ ಆಗಿದೆ. ಈ ಕರ್ತವ್ಯನ ನಾವು ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನ ಮಾತಾಡೋಣ. ಬೇರೆ ದಿನ ಬರ್ತದೆ, ಬೇರೆ ದಿನಗಳು ಇನ್ನು ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಆಗಿ ಹೊಸ ಇನ್ನೊಂದು ರೀಬೂಟ್ ಆಗ್ತಾ ಇದೆ. ಈ ಸರ್ಕಾರ ಬೂಟ್ ಆಗಿ ರೀಬೂಟ್ ಆಗ್ತಿದೆ. 3 ವರ್ಷ ಅಂತೂ ಕಣ್ಣೀರಲ್ಲೇ ತೊಳೆದಿದ್ದಾರೆ. ಭ್ರಷ್ಟಾಚಾರ, ಅವ್ಯವಸ್ಥೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ. 3 ವರ್ಷದ ಕೊಡುಗೆ ನೋಡಿದಾಯ್ತು. ಇನ್ನು 2 ವರ್ಷದ ಕೊಡುಗೆ ಏನು ಅಂತ ನೋಡೋ ಭಾಗ್ಯ ನಮ್ದಾಗಿದೆ. 3 ವರ್ಷದ ನೋಡಿ ಸುಸ್ತಾಗ್ಬಿಟ್ಟಿದ್ದಾರೆ ಜನ. ಅಂತ ಆಗಿದ್ದಾರೆ 3 ವರ್ಷಕ್ಕೆ. ಇನ್ನು 2 ವರ್ಷದ ನೋಡಿ ನೋಡೋಣ. ಇನ್ನು 2 ವರ್ಷದ ಕಾದು ನೋಡೋಣ. ಈ 3 ವರ್ಷಕ್ಕೆ ನೋಡಿ ಜನ ಏನು ಬಯಸಲ್ಲ ಇವರಿಂದ.